ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ 30.46 ಕೋಟಿ ಲಾಭಾಂಶವನ್ನು ಹೊಂದಿದ್ದು 23.14 ಕೋಟಿ ನಿವ್ವಳ ಲಾಭವನ್ನು ಹೊಂದಿದೆ ಎಂದು ಕೊಡಗು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿ ಅವರು ತಿಳಿಸಿದ್ದಾರೆ. ನಗರದ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಬ್ಯಾಂಕ್ನ 17 ವರ್ಷದ ಪ್ರಗತಿಯ ಅಂಕಿಅಂಶ ವಿವರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮಾರ್ಚ್ ಅಂತ್ಯಕ್ಕೆ 255 ಸದಸ್ಯರನ್ನು ಹೊಂದಿದ್ದು 5 ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿಕರಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗ್ತಾ ಇದೆ ಎಂದು ಮಾಹಿತಿಯನ್ನ ನೀಡಿದರು. ಜಿಲ್ಲೆಯಲ್ಲಿ 37 ಕೋಟಿಯಷ್ಟು ಷೇರು ಬಂಡವಾಳ ಹೊಂದಿದ್ದು 13,293 ಲಕ್ಷ ರೂಪಾಯಿ ನಿಧಿಯನ್ನ ಹೊಂದಿದೆ. ಹಾಗೆಯೇ 15,608 ಲಕ್ಷ ಸ್ವಂತ ಬಂಡವಾಳ ಹೊಂದಿದ್ದು 2,04,311 ಠೇವಣಿ ಹೊಂದಿದೆ ಎಂದು ವಿವರವನ್ನ ನೀಡಿದರು. ನಬಾರ್ಡ್ನಿಂದ 37,492 ಲಕ್ಷ ರೂಪಾಯಿ ಸಾಲವನ್ನು ಪಡೆಯಲಾಗಿದೆ. 73,370 ಲಕ್ಷ ಬಂಡವಾಳ ಹೂಡಿಕೆ ಇದೆ ಎಂದು ಬಾಂಡ್ ಗಣಪತಿ ಅವರು ವಿವರವನ್ನ ನೀಡಿದರು. ಇಂಥ ಆರೋಪಗಳನ್ನು ಮಾಡಿದರು. ಡಿಸಿಸಿ ಬ್ಯಾಂಕ್ ಇರುವುದೇ ರೈತರನ್ನ ಕಾಪಾಡುವಂಥ ಸಂಸ್ಥೆ, ರೈತರ ಬೆಳವಣಿಗೆಗೆ ಆರ್ಥಿಕವಾಗಿ ಸಂಪನ್ಮೂಲವನ್ನು ಒದಗಿಸುವಂಥ ಸಂಸ್ಥೆ ಎಂಬ ಮಾಹಿತಿಯನ್ನು ಕೊಟ್ಟು ನಿಜ ನಮಗೆ ಗೊತ್ತಿದೆ. ಡಿಸಿಸಿ ಬ್ಯಾಂಕ್ ಇರೋದೇ ರೈತರಿಗಾಗಿ. ಇವತ್ತು ನಮ್ಮ ಕೊಡಗು ಡಿಸಿಸಿ ಬ್ಯಾಂಕಲ್ಲಿ ಸುಮಾರು 36,000 ಚಿಲ್ಲರೆ ರೈತರಿಗೆ ನಮ್ಮ 74 ಸಹಕಾರ ಸಂಘಗಳ ಮುಖಾಂತರ KCC ಸಾಲವನ್ನು ವಿತರಣೆ ಮಾಡ್ತಾ ಇದ್ವಿ. ಹಾಗೆ ಬೇರೆ ವಿವಿಧ ಪತ್ತಿನ ಸಹಕಾರ ಸಂಘಗಳಿಗೆ ಬೇರೆ ಬೇರೆ ಸಾಲಗಳನ್ನು ಕೊಡ್ತಾ ಇದ್ವಿ. ಈ ಕೊಡಗಿನಲ್ಲಿರುವಂಥ ನಮ್ಮ 254 ಸಹಕಾರ ಸಂಘಗಳು ಡಿಸಿಸಿ ಬ್ಯಾಂಕ್ಗಳು ಒಂದು ಒಳ್ಳೆಯ ಪಾರದರ್ಶಕ ಆಡಳಿತವನ್ನು ನಡೆಸುವುದರ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಸಹಕಾರ ವ್ಯವಸ್ಥೆಯಾಗಿ ಸುಮಾರು 115 ವರ್ಷಗಳಿಂದಲೂ ಕೊಡಗು ಮುಂಚೂಣಿಯಲ್ಲಿರುವಂಥ ಒಂದು ಸಹಕಾರ ವ್ಯವಸ್ಥೆಯನ್ನು ನಾವು ನೋಡಿದ್ದೀವಿ. ನಾವು ಏನು ರಿಪ್ಲೈ ಕೊಟ್ವಿ ಅದನ್ನು ಸ್ಯಾಟಿಸ್ಫೈ ಆದಮೇಲೆ ಅವರು 5/3/26ಕ್ಕೆ ನಮಗೆ ಇನ್ನೊಂದು ಪರ್ಸನಲ್ ಇಯರಿಂಗ್ ಒಂದು ಅವಕಾಶ ಕೊಟ್ಟರು. ಮತ್ತೆ ಏನಾದರೂ ಹೇಳೋದಿದ್ರೆ ಹೇಳಿ ಅಂತ. ಸೊ ಆಯ್ದ್ರಲ್ಲೂ ನಾವು ಹೇಳಿದ್ವಿ. ಸೊ ಬುಲೆಟ್ ರೀಪೇಮೆಂಟ್ ಸ್ಕೀಮ್ ಈಗ ಆಲ್ರೆಡಿ ನಾವು ರೈತರಿಗೆ ಕೊಟ್ಟಿರೋದು ರೀಪೇಮೆಂಟ್ ಸ್ಕೀಮ್ ಇಯರ್ಲಿ ಇರೋದ್ರಿಂದ ರೈತರದ ಇನ್ಕಮ್ ಇಯರ್ಲಿ ಇರೋದ್ರಿಂದ ಇಯರ್ಲಿ ರೀಪೇಮೆಂಟ್ ಕೊಟ್ಟಿದ್ದೀವಿ. ಕೇವಲ ಒಂದು ಕೆಲವು ಅಕೌಂಟ್ಗಳು ಮಾತ್ರ ಇದೆ ಕ್ಲೋಸ್ ಆಗೋದಕ್ಕೆ, ಅದಕ್ಕೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ ಅಂತ ಅದನ್ನು ಎಕ್ಸೆಪ್ಟ್ ಮಾಡಿದ್ರು ಅವರು. ಅದೇ ರೀತಿ ಇನಾಪರೇಟಿವ್ ಚಾರ್ಜಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರು. ಇಷ್ಟು ದಿವಸ ನೀವು ಚಾರ್ಜ್ ಮಾಡಿದ 1/9/25 ಮಾತ್ರ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದು, ಹಿಂದೆ ಇರಲಿಲ್ಲ. ಸೊ ಅದೇ ಎಷ್ಟು ಅಮೌಂಟ್ ಆಗುತ್ತೆ ಅದನ್ನು ರೀಫಂಡ್ ಮಾಡೋದಕ್ಕಾಗುತ್ತೆ ಅಂತ. ಸೊ ನಾವು ಅದನ್ನು ರೀಫಂಡ್ ಮಾಡ್ತೀವಿ, ಮೇಲ್ ಹಾಕಿ ನಿಮಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ಪ್ರಕಾರ ನಾವು 69 ಲಕ್ಷ ಕಸ್ಟಮರ್ಸ್ ಇಂದ ಏನು ಕಲೆಕ್ಟ್ ಮಾಡಿದ್ವಿ ಅದನ್ನು ರೀಫಂಡ್ ಮಾಡಿ RBI ಅವರಿಗೆ ರಿಪ್ಲೈ ಕೊಟ್ಟಿದ್ವಿ ಸರ್. ಅದೇ ರೀತಿ ಡೈರೆಕ್ಟರ್ಸ್ ಲೋನ್ ಬಗ್ಗೆ ಹೇಳಿದಾಗ ನಾವು ಹೇಳಿದ್ವಿ 2021 ಅಮೆಂಡ್ಮೆಂಟ್ ಆದರೂ ನಮಗೆ RBI ಇಂದ ಯಾವುದೇ ನಿರ್ದೇಶನ ಬಂದಿರೋದಿಲ್ಲ. ನಬಾರ್ಡ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಲ್ಲಿ ಹಿಂದೆ ಮೆನ್ಷನ್ ಮಾಡಿರೋದಿಲ್ಲ, ಸ್ಟಾಟ್ಯೂಟರಿ ಇದರಲ್ಲಿ ಇದು ಮಾಡಿಲ್ಲ, ಆದರೂ ಇದು ಮಾಡಿದಿಲ್ಲ. ಬಟ್ ಕೇಳುವಂತ ಚಿಂತನೆ ಮಾಡಬೇಕು. ಅಧ್ಯಕ್ಷರಿಗೆ ನಾನು ಮೊದಲೇ ಹೇಳಿದ್ದೀನಿ, ಇದ್ರ ಮೇಲೆ ನಾವು ಎಪಿಲ್ ಹೋಗುವಂತ ಕೆಲಸ ನಾವು ಮಾಡಬೇಕು. ನಾವು ಸುಮ್ಮನೆ ಕೂತ್ರೆ ಅವ್ರ ಪಾಡಿಗೆ ಅವ್ರು ಆಯ್ತದೆ. ಹೊಸ ಅಧಿಕಾರಿಗಳು ಬರ್ತಾರೆ, ಅವರು ಯೋಜನೆ ನಿಮಿತ್ತ ಬರ್ತಾರೆ. ಅದು ಎಲ್ಲಿ ಲೋಪದೋಷ ಇದೆ ಅಂತ ಸ್ಪಷ್ಟವಾಗಿ ಹೇಳೋದಿಲ್ಲ. ಈಗ ರೈತರ ಪರವಾಗಿ ಒಂದು ಜಂಟಿ RTC ಆಗಬೇಕಾದ್ರೆ ನಮ್ಮ ಅಧ್ಯಕ್ಷರು 2 ವರ್ಷದಿಂದ ನಿರಂತರ ಹೇಳ್ತಾ ಬಂದಿದ್ದಾರೆ, ಬರುವ ವರ್ಷವರೆಗೆ ಕಂಟಿನ್ಯೂ ಮಾಡಬೇಕು. ಯಾಕಂದ್ರೆ ರೈತರಿಗೆ ಗೊಂದಲ ಆಗಬಾರ್ದು. ಯಾಕಂದ್ರೆ ಸಹಕಾರಿ ಕ್ಷೇತ್ರ ಇರೋದೇ ರೈತರ ಪರ ಹೋರಾಟ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಈಗ ಯಾವುದೇ ಒಂದು ಇದು ಕೊಡೋದೆ ಇವಾಗ RBI ತಕ್ಷಣ ಒಂದು ನಮಗೆ ಪೆನಾಲ್ಟಿ ಹಾಕಿದ್ದಾರೆ. DCC ಬ್ಯಾಂಕಿಗೆ ವಿವಿಧ ರೀತಿಯ ಪೆನಾಲ್ಟಿಯನ್ನು ಇವತ್ತು ಹಾಕಿದ್ದಾರೆ. ಅದನ್ನು ಯಾವುದೇ ಪತ್ರಿಕೆಯಲ್ಲಿ ಬಂದಾಗ ನಮ್ಮ ಕೊಡಗಿನ ಬ್ಯಾಂಕ್ ಮಾತ್ರ ಬಂದಿದೆ, ಬೇರೆ ಎಲ್ಲಿಯೂ ಕರ್ನಾಟಕದ ಆಗಿದ್ದು ಬಂದಿಲ್ಲ. ಇವತ್ತು ಗೂಗಲ್ ಅಲ್ಲಿ ಹೊಡೆದ್ರೆ ನೀವು ನೋಡ್ಬೋದು. RBIಗೆ ಅವರು ಪತ್ರಕರ್ತ ಪ್ರೆಸ್ ರಿಲೀಸ್ ಏನು ಕೊಟ್ಟಿದ್ದಾರೆ, 21 ಬ್ಯಾಂಕ್ಸ್ ಇನ್ ಕರ್ನಾಟಕ ಹ್ಯಾವ್ ಬಿನ್ ಪೆನಲೈಸ್ಡ್. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಹರೀಶ್ ಪೂವಯ್ಯ, ನಿರ್ದೇಶಕರಾದ ರಘು ನಾಣಯ್ಯ, ಸತೀಶ್ ಕುಮಾರ್, ಅರುಣ್ ಭೀಮಯ್ಯ, ನಾಪಂಡ ಎಂ ಮುತ್ತಪ್ಪ, ಶ್ರವಣ್ ಕುಮಾರ್, ಜಲಜಾ ಶೇಖರ್, ಮುಂಡಂಡ ಸಿ ನಾಣಯ್ಯ, BM ಭೋಜಂಬ, ಕಿಲನ್ ಗಣಪತಿ ಇತರರು ಕೊಡಗು ಡಿಸಿಸಿ ಬ್ಯಾಂಕ್ ರಾಜ್ಯದಲ್ಲಿಯೇ ಮಾದರಿಯಾಗಿದ್ದು ಕೃಷಿಕರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಎಂದರು. ನಿರ್ದೇಶಕರಾದ HK ಮಾದಪ್ಪ, ಕಾಂಗೀರ ಸತೀಶ್, HM ರಮೇಶ್, ಡಿಸಿಸಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ MK ಬೆಳ್ಯಪ್ಪ, ಪ್ರಧಾನ ವ್ಯವಸ್ಥಾಪಕರಾದ ಭೋಜಂಬ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು.